ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ನಾನು ನೆಲ್ಲಿಕಾಯಿಂದ ಒಂದು ಉಪ್ಪಿನಕಾಯಿನ ಮಾಡಿದ್ದೀನಿ. ಈ ಉಪ್ಪಿನಕಾಯಿಯಲ್ಲಿ ಹುಳಿ, ಸಿಹಿ, ಖಾರ ಎಲ್ಲನೂ ಸಮನಾಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮತ್ತು ಇದಕ್ಕೆ ನಾವು ಕಡಿಮೆ ಸಾಮಗ್ರಿಗಳನ್ನು ಮಾಡುವಂತಹ ರೆಸಿಪಿ. ನಮ್ಮ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡೆ ಯಾವ ರೀತಿಯಾಗಿ ತುಂಬ ರುಚಿಕರವಾಗಿ ಮಾಡ್ಬೋದು ಈ ಉಪ್ಪಿನಕಾಯಿನ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಮತ್ತು ಈ ರೆಸಿಪಿಯಲ್ಲಿ ಸ್ವಲ್ಪ ಸಿಹಿಯನ್ನು ಕೂಡ ನಾವು ಹಾಕ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಖಂಡಿತ ಮಾಡಿ ನೋಡಿ. ನಾನು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಇವಾಗ ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿಯಲ್ಲಿ ಈ ಉಪ್ಪಿನಕಾಯಿನ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾನು ಮೊದಲಿಗೆ ಒಂದು ಅರ್ಧ ಕೆಜಿ ಆಗೋಷ್ಟು ನೆಲ್ಲಿಕಾಯಿಗಳನ್ನು ತೊಗೊಂಡು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು ಇದರಲ್ಲಿ, ಅದಕ್ಕೋಸ್ಕರ ಈ ಥರ ನಾನು ಒರೆಸಿ ಇಟ್ಕೊಂಡಿದ್ದೀನಿ. ನಂತರ ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ತೀನಿ. ನಾನು ಇದನ್ನು ಕುಕ್ಕರ್ನಲ್ಲಿ ಒಂದು ವಿಷಲ್ ಹೊಡೆಸಿದ್ದೀನಿ, ಯಾಕೆಂದರೆ ಇದರ ಬೀಜ ಚೆನ್ನಾಗಿ ತೆಗಿಲಿಕ್ಕೆ ಬರಬೇಕು. ಮತ್ತು ಇದನ್ನು ನಾವು ಮ್ಯಾಶ್ ಮಾಡಬೇಕಾಗತ್ತೆ ನಂತರ. ಅದಕ್ಕೋಸ್ಕರ ನಾನು ಇದನ್ನು ಮೆತ್ತಿಗೆ ಬೇಯಿಸ್ಕೊಂಡಿದ್ದೀನಿ. ನೀರು ಹಾಕಲೇಬಾರ್ದು, ನೀರು ಹಾಕ್ದೇ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಮೆತ್ತಿಗೆ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇನೇ ನೋಡ್ಬೋದು. ಇವಾಗ ಇದರ ಬೀಜಗಳನ್ನೆಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಕ್ಕೊಂಡು ನಂತರ ಇದನ್ನು ನಾನು ಆಲೂ ಮ್ಯಾಶರ್ನಲ್ಲಿ ಮ್ಯಾಶ್ ಮಾಡ್ಕೋತೀನಿ. ಆಲೂ ಮ್ಯಾಶರ್ನಲ್ಲಿ ತುಂಬ ಈಸಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲಾಂದರೆ ನೀವು ಬೇಕಾದರೆ ಪೂರ್ತಿ ತಣ್ಣಗಾದ ನಂತರ ಯಾವುದೇ ರೀತಿಯನ್ನಲ್ಲಾದರೂ ಮ್ಯಾಶ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಿಕ್ಕದಾಗಿ ಬೇಕಿದ್ರೆ ನೀವು ಹೆಚ್ಕೊಂಡು ಕೂಡ ಮಾಡ್ಕೊಳ್ಬೋದು. ಈ ನೆಲ್ಲಿಕಾಯಿಗಳನ್ನು ಚಿಕ್ಕದಾಗಿ ಹೆಚ್ಕೊಂಡು ನಾನು ಇವಾಗ ಬಾಣಲೆಯಲ್ಲಿ ಸ್ವಲ್ಪ ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 1 ಚಮಚದಷ್ಟು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು 4 ಲವಂಗವನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಸಣ್ಣ ಚೂರು ಚಕ್ಕೆಯ ಚೂರನ್ನು ಕೂಡ ಫ್ಲೇವರಿಗೆ ಹಾಕಿದ್ದೀನಿ. ನಿಮಗೆ ಯಾವ ಮಸಾಲದ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸೋಂಪು, ಅಂದರೆ ನಾವೆಲ್ಲ ಹೇಳೋದು ಬಡೆ ಸೊಪ್ಪು ಅಂತ, ಅದನ್ನು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಹಾಗೆಯೇ 1 ದೊಡ್ಡ ಚಮಚದಷ್ಟು ಜೀರಿಗೆಯನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಏನನ್ನು ಹಾಕದೇ ನಾವು ಇದನ್ನು ಹಾಗೆಯೇ ಮಸಾಲೆಯನ್ನು ಹುಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಇರುವಂಥ ಇಂಗನ್ನು ಉಪಯೋಗಿಸಿ, ಯಾಕೆಂದರೆ ಇಂಗಿನ ಪರಿಮಳ ತುಂಬ ಚೆನ್ನಾಗಿ ಆಗುತ್ತೆ ಇದರಲ್ಲಿ. ಇವಾಗ ನಾನು ಈ ನೆಲ್ಲಿಕಾಯಿ ಬೀಜಗಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಲ್ವ, ಪೂರ್ತಿಯಾಗಿ ನೋಡಿ ನೆಲ್ಲಿಕಾಯಿ ಪೂರ್ತಿಯಾಗಿ ಇವಾಗ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನೆಲ್ಲ ಬೀಜ ತೆಕ್ಕೊಂಡಿದ್ದೀನಿ. ಇವಾಗ ಮ್ಯಾಶ್ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಇವಾಗ ನೆಲ್ಲಿಕಾಯಿ ತುಂಬ ಚೆನ್ನಾಗಿರೋದು ಸಿಗ್ತಾ ಇದೆಯಲ್ವ, ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಬೇಕಿದ್ರೆ ನೀವು ಇದನ್ನು ಚಪಾತಿ ಬ್ರೆಡ್ಡು ಈ ಥರ ಅದ್ರ ಜೊತೆ ಎಲ್ಲ ಕೊಡ್ಬೋದು. ಸ್ಪ್ರೆಡ್ ಮಾಡಿ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ. ನೆಲ್ಲಿಕಾಯಿನೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಮೊದಲೇ ಹುರಿದಂತಹ ಮಸಾಲೆಯನ್ನು ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೇನು ಹಾಕಬೇಕು ಅಂತಿಲ್ಲ, ಸ್ವಲ್ಪ ತರಿತರಿಯಾಗಿದ್ರೂ ನಡೆಯುತ್ತೆ. ಯಾಕೆಂದರೆ ಸ್ವಲ್ಪನೇ ಮಸಾಲೆಯನ್ನು ನಾವು ಹುರಿದಿರೋದ್ರಿಂದ ಅದು ತುಂಬ ನುಣ್ಣಗೆ ಪುಡಿ ಆಗಲ್ಲ, ಸ್ವಲ್ಪ ತರಿತರಿಯಾಗೇ ಇರುತ್ತೆ. ನೋಡಿ, ಇವಾಗ ಈ ನೆಲ್ಲಿಕಾಯಿನೂ ಮ್ಯಾಶ್ ಮಾಡ್ಕೊಂಡಾಯಿತು. ಇಷ್ಟು ಮ್ಯಾಶ್ ಆದರೆ ಸಾಕಾಗತ್ತೆ, ತುಂಬ ಏನು ನುಣ್ಣಗೆ ಆಗಬೇಕು ಅಂತ ಇಲ್ಲ. ನೆಲ್ಲಿಕಾಯಿ ಈ ಥರ ಸ್ವಲ್ಪ ತರಿತರಿಯಾಗಿ ಮ್ಯಾಶ್ ಆದರೆ ಸಾಕಾಗುತ್ತೆ. ಇವಾಗ ನಾವು ಪೌಡರ್ ಮಾಡ್ಕೊಂಡಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಹಾಗೆಯೇ ಎಷ್ಟು ಖಾರ ಬೇಕೋ ನಿಮಗೆ ಅಷ್ಟು ಖಾರಕ್ಕೆ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಂಡು ನಂತರ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆ ಮಸಾಲೆ ಪುಡಿಗಳು 2 ಚಮಚದಷ್ಟಿತ್ತು. ಅದಕ್ಕೆ ನಾನು ಉಪ್ಪನ್ನು ಕೂಡ 2 ಚಮಚ ಹಾಕಿದ್ದೀನಿ. ಹಾಗೆಯೇ ನಾನು ಮೆಣಸಿನ ಪುಡಿಯನ್ನು ಕೂಡ 3 ಚಮಚದಷ್ಟು ಸೇರಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಬೆಲ್ಲವನ್ನು 4 ಚಮಚದಷ್ಟು ಸೇರಿಸಿದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಬೇಕೋ ಅದಕ್ಕೆ ನೀವು ಎಲ್ಲವನ್ನು ಸೇರಿಸ್ಕೊಂಡ್ರೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಂದರೆ ನೀವು ಬೆಲ್ಲವನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ಬೋದು, ಇಲ್ಲ ಖಾರವನ್ನು ಕೂಡ ಜಾಸ್ತಿ ಸೇರಿಸ್ಕೊಳ್ಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ಈ ಮಿಶ್ರಣವನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಶ್ರಣ ಚೆನ್ನಾಗಿ ಗಟ್ಟಿ ಆಗುತ್ತೆ, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೆಲ್ಲಿಕಾಯಲ್ಲಿರುವಂತಹ ನೀರಿನ ಅಂಶ ಪೂರ್ತಿ ಆರಬೇಕಾಗತ್ತೆ. ಬೆಲ್ಲನೂ ಕೂಡ ಪಾಕ ಬಂದು ಗಟ್ಟಿಯಾಗಬೇಕು. ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ.
ಇದು ಪೂರ್ತಿಯಾಗಿ ನೋಡಿ ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆಗೋ ತನಕ ಕಾಯಿಸ್ಕೊಂಡು ನಂತರ ಇದನ್ನು ಒಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ನಾನು ಇದನ್ನು ಗಾಜಿನ ಡಬ್ಬದಲ್ಲೇ ಸ್ಟೋರ್ ಮಾಡ್ತೀನಿ. ಪ್ಲಾಸ್ಟಿಕ್ ಡಬ್ಬಗಳಲ್ಲೆಲ್ಲ ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ. ಉಪ್ಪಿನಕಾಯಿಗಳನ್ನೆಲ್ಲ ಗಾಜಿನ ಡಬ್ಬದಲ್ಲೇ ಸ್ಟೋರ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಮತ್ತು ನೆಲ್ಲಿಕಾಯಿದು ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ, ನಾನು ಪೋಸ್ಟ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋವನ್ನು ನೀವೆಲ್ಲ ನೋಡಿದ್ರಲ್ವ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.